ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ವಿಡಿಯೋ ಈಗ ಸ್ಟಾರ್ಟ್ ಮಾಡತ್ತೀನಿ. ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅನ್ನೋ ಸಿಂಪಲ್ ಆಗಿ ಹೇಳಿದ್ದೀನಿ. ಹಂಗೆ ಗಂಡೋ ಹೆಣ್ಣೋ ಅಂತ ನಮಗೆ ಡೆಲಿವರಿಗಿಂತ ಮುಂಚೆನೇ ನಮ್ಮ ಸಿಂಪ್ಟಮ್ಸಿಂದ ನಾವು ಕಂಡು ಹಿಡಿಬಹುದಾ ಅಂತ ಒಂದು ವಿಡಿಯೋ ಹಾಕಿದ್ದೆ. ಇನ್ನು ಯಾರು ಆ ವಿಡಿಯೋ ನೋಡಿಲ್ಲ ದಯವಿಟ್ಟು ನೋಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾರೆಲ್ಲ ಪ್ರೆಗ್ನೆಂಟ್ ಇದ್ದಾರೆ ಅವ್ರಿಗೊಂದು ಸಣ್ಣ ಐಡಿಯಾ ಬರುತ್ತೆ. ಹಾಗೆ ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ ಹೆಂಗಿತ್ತು ಅನ್ನೋದು ನಿಮ್ಗೆ ಒಂದು ಗೊತ್ತಾಗುತ್ತೆ. ಹಾಗೆ ನನ್ನ ಚಾನಲಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಕೊಡ್ತಾ ಇದ್ದೀನಿ. ಆದಷ್ಟು ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ 200 ಸಬ್ಸ್ಕ್ರೈಬರ್ಸು ಕೂಡ ಕಂಪ್ಲೀಟ್ ಆಯಿತು. ಹಾಗೆ ಇವತ್ತಿಗೆ 1 ಮಂತ್ ಕೂಡ ಆಯಿತು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ. ಎಲ್ಲನೂ ಚೆನ್ನಾಗಿ ಹೋಗ್ತಾ ಇದೆ. ಇದೇ ಥರ ಸಪೋರ್ಟ್ ಮಾಡಿ ಎಲ್ಲರೂ. ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನನ್ನ ಚಾನಲಲ್ಲಿ ಕೊಡ್ತೀನಿ, ಓಕೆನಾ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಫ್ರೀ ಟರ್ಮ್ ಬೇಬಿ ಆದಾಗ, ಅಂದರೆ ನನಗಾಗಿದ್ದು 8 ತಿಂಗಳಿಗೆ ಡೆಲಿವರಿ ಆಯಿತು. ನನಗಾಗಿದ್ದು ಫ್ರೀ ಟರ್ಮ್ ಬೇಬಿ. 7 ಮಂತ್ಸಲ್ಲಿ ಹುಟ್ಟಿದ್ರೆ ಅದನ್ನು ಫ್ರೀ ಮೆಚ್ಯೂರ್ ಬೇಬಿ ಅಂತ ಕರೀತಾರೆ. ಆಮೇಲೆ 8 ತಿಂಗಳಲ್ಲಿ ಹುಟ್ಟಿದ ಮಗುನ ಫ್ರೀ ಟರ್ಮ್ ಬೇಬಿ ಅಂತ ಕರೀತಾರೆ. ಫ್ರೀ ಮೆಚ್ಯೂರ್ ಬೇಬಿ ಮತ್ತು ಫ್ರೀ ಟರ್ಮ್ ಬೇಬಿಗೆ ಏನೂ ಅಂಥ ವ್ಯತ್ಯಾಸ ಇರೋದಿಲ್ಲ. ಚೂರು ವೆಯ್ಟ್ ಜಾಸ್ತಿ ಆಗಿರುತ್ತೆ, ಅಷ್ಟು ಬಿಟ್ಟರೆ ಏನೂ ಇಲ್ಲ. ಬಟ್ ನನ್ನ ಮಗು ಹುಟ್ಟಿದಾಗ ವೆಯ್ಟ್ ತುಂಬಾ ಕಡಿಮೆ ಇತ್ತು. ಅದು ನಿಜವಾಗ್ಲೂ ಒಂದು ಎಮೋಷ್ನಲ್ ಸ್ಟೋರಿ ಅಂತಲೇ ಹೇಳ್ಬೋದು. ನನಗೆ 8 ತಿಂಗಳಲ್ಲಿ ಬೇರೆ ಡೆಲಿವರಿ ಆಯಿತು. ಅಂದರೆ 8 ತಿಂಗಳ ಎಂಡಲ್ಲಿ ನನಗೆ ಡೆಲಿವರಿ ಆಗಿದ್ದು. ಆದರೆ ಮಗು ವೆಯ್ಟ್ ಆಗೇ ಇರಲಿಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ನಾನು ತುಂಬ ಈ ಡಾಕ್ಟ್ರು ಏನೇನು ಸಜೆಸ್ಟ್ ಮಾಡಿದರು ಎಲ್ಲನೂ ಟ್ರೀಟ್ಮೆಂಟ್ ತೊಗೊಂಡಿದ್ದೆ. ಆದರೆ ಮಗು ವೆಯ್ಟ್ ಭಾಳನೇ ಕಡಿಮೆ ಇತ್ತು. ನನ್ನ ಮಗು ಹುಟ್ಟಿದಾಗ 1 kg 700 ಗ್ರಾಮ್ ಇತ್ತು. ಅದಾದಮೇಲೆ ಅವಳಿಗೆ 3 ದಿನಕ್ಕೆ ಮತ್ತೆ ಅವಳಿಗೆ ಜಾಂಡೀಸ್ ಬಂತು. ಹಾಗಾಗಿ ಇನ್ನೂ ವೆಯ್ಟ್ ಕಡಿಮೆ ಆಗ್ಬಿಟ್ಲು, 1.5 ಬಂದುಬಿಟ್ಲು. ತುಂಬಾ ವೆಯ್ಟ್ ಕಡಿಮೆ ಆಯಿತು. ಇದು ಒಂದು ಎಮೋಷ್ನಲ್ ಸ್ಟೋರಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಹಾಗೆ ಒಂದಷ್ಟು ಸಲಹೆಗಳು ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ ಅಷ್ಟೇ ಈ ವಿಡಿಯೋ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಹೊಸ ಚಾನಲ್ಲು, ಆದಷ್ಟು ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಓಕೆನಾ. ನನಗೆ 8 ತಿಂಗಳಲ್ಲಿ ಡೆಲಿವರಿ ಆಯಿತು. 8 ತಿಂಗಳಲ್ಲಿ ಡೆಲಿವರಿ ಆಗಿ ಅದು ಪ್ರೀ ಟರ್ಮ್ ಬೇಬಿ ಆಗಿತ್ತು. ಪ್ರೆಗ್ನೆಂಟ್ ಇರುವಾಗ 9 ತಿಂಗಳಲ್ಲಿ 4 ತಿಂಗಳುಗಳು ಅವು ಡೇಂಜರ್ ತಿಂಗಳುಗಳಂತ ಕರೀತಾರೆ. ಅದು 4 ತಿಂಗಳು, 6 ತಿಂಗಳು ಮತ್ತು 8 ತಿಂಗಳು. ಈ ತಿಂಗಳಲ್ಲೆಲ್ಲ ಮಗು ಆದರೆ ಅದು ಸ್ವಲ್ಪ ಡೇಂಜರ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಅದು ಡಾಕ್ಟ್ರು ಕೂಡ ಹೇಳ್ತಾರೆ. ನನಗೆ ಅಚಾನಕ್ಕಾಗಿ 8 ತಿಂಗಳು ಮುಗಿತಾನೆ ನನಗೆ ಡೆಲಿವರಿ ಪೇನ್ ಬಂತು. ನನಗಾಗಿದ್ದು ನಾರ್ಮಲ್ ಡೆಲಿವರಿ. ಅಚಾನಕ್ಕಾಗಿ ಪೇನ್ ಬಂತು, ಡೆಲಿವರಿ ಆಗೇ ಬಿಡ್ತು. ಅಂದ್ಕೊಂಡೇ ಇರಲಿಲ್ಲ. ಇನ್ನು 1 ತಿಂಗಳ ಮೇಲೆ ಟೈಮ್ ಕೊಟ್ಟಿದ್ರು ನನಗೆ ಡಾಕ್ಟರ್ಸು. ಇನ್ನು ಜಾಸ್ತಿ ದಿನ ಹೋಗುತ್ತೆ ಅಂತ, ತಲೆ ಕೆಡಿಸ್ಕೋಬೇಡ ಅಂತ. ಬಟ್ ಗೊತ್ತಿಲ್ಲ, ಸಡನ್ನಾಗಿ ನಂಗೆ ಡೆಲಿವರಿ ಪೇನ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ನನಗೆ 8 ತಿಂಗಳು ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆನೇ ನಂಗೆ ಡೆಲಿವರಿನೂ ಕೂಡ ಆಯಿತು. ನನ್ನ ಮಗು ಹುಟ್ಟಿದಾಗ ಭಾಳನೇ ವೆಯ್ಟ್ ಕಡಿಮೆ ಇತ್ತು. ಅದು ಯಾಕೆ ಅಂತ ಗೊತ್ತಿಲ್ಲ. ನಾವು ತಿನ್ನೋ ಆಹಾರದ ಮೇಲೆ ಏನು ಅಂತ ಗೊತ್ತಿಲ್ಲ. ಬಟ್ ನಾನು ನಿಮ್ಗೆ ಒಂದು ಎಮೋಷ್ನಲ್ ಸ್ಟೋರಿ ಕೂಡ ಹೇಳಿದ್ದೆ. ನನ್ನ ಹಿಂದಿನ ವೀಡಿಯೋ ನೋಡ್ಕೊಂಡು ಅದನ್ನ ಐ ಕಾರ್ಡಲ್ಲಿ ಕೂಡ ಹಾಕ್ತೀನಿ, ಈ ವಿಡಿಯೋದಲ್ಲಿ ನೋಡಿ. ತುಂಬಾ ಒಂದು ಎಮೋಷ್ನಲ್ ಸ್ಟೋರಿ. ನನ್ನ ಅಪ್ಪ ತೀರ್ಕೊಂಡಿದ್ರಲ್ಲ, ಹಾಗಾಗಿ ನಂಗೆ ಸ್ವಲ್ಪ ಊಟದ್ದೆಲ್ಲ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ, ಸರಿಯಾಗಿ ನಿದ್ದೆ ಮಾಡ್ತಾ ಇರಲಿಲ್ಲ. ಅದು ಮೋಸ್ಟ್ಲಿ ಪ್ರಾಬ್ಲಮ್ ಆಯಿತು ಅಂತ ಅನ್ಕೋತೀನಿ. ಆದರೆ ಡಾಕ್ಟ್ರು ಏನೇನು ಕೊಟ್ಟಿದ್ರು ಅದೆಲ್ಲ ಟ್ಯಾಬ್ಲೆಟ್ಸ್ನ ಬಿಡದೇ ತೊಗೊಂಡಿದ್ದೆ. ಆದರೂ ಕೂಡ ಅದು ಮಗು ಮೇಲೆ ಪರಿಣಾಮ ಬೀರಿತ್ತು. ಅದು ನನಗೆ ತುಂಬಾ ಬೇಜಾರಾಗುತ್ತೆ. ಅದು ಹೇಳ್ಕೊಳಕ್ಕೂ ಕೂಡ ನಿಜವಾಗ್ಲೂ ನಂಗೆ ಭಾಳ ಬೇಜಾರಾಗುತ್ತೆ. ನನ್ನ ಮಗಳು ಆವಾಗ ವೆಯ್ಟ್ ಕಡಿಮೆ ಇದ್ಲು. ಅವಳು ಈಗೂ ಕೂಡ ರಿಕವರ್ ಆಗಬೇಕಂದ್ರೆ ಸ್ವಲ್ಪ ಟೈಮೇ ಹಿಡಿಯುತ್ತೆ. ಈಗಲೂ ಕೂಡ ವೆಯ್ಟ್ ಕಡಿಮೆನೇ ಇದ್ದಾಳೆ. ಆಲ್ಮೋಸ್ಟ್ 1.5 ಇಯರ್ ಈಗ ಅವಳಿಗೆ. 1.5 ಇಯರ್ಗೆ ಎಷ್ಟು ಮಕ್ಕಳು ಮ್ಯಾಕ್ಸಿಮಮ್ ಎಷ್ಟು ವೆಯ್ಟ್ ಇರಬೇಕು ಅಷ್ಟಿಲ್ಲ, ಇನ್ನು ಕಡಿಮೆನೇ ಇದ್ದಾಳೆ. ಬಟ್ ಹೈಪರ್ ಆ್ಯಕ್ಟಿವ್ ಬೇಬಿ. ಅವ್ಳು ಹುಟ್ಟಿದಾಗ ಎಷ್ಟು ಕಡಿಮೆ ಇತ್ತು ಬೇಬಿ ವೇಟು ಅಂತ ಹೇಳಿ ಡಾಕ್ಟ್ರು, ಇಲ್ಲ ಮಗು ವೇಟ್ ಕಡಿಮೆ ಇದೆ, ಸ್ವಲ್ಪ ಎಮರ್ಜೆನ್ಸಿ ವಾರ್ಡಲ್ಲಿರೋಣ, ಹಾಗೆ ಹಿಂಗೆ ಅಂತ ಎಲ್ಲ ಡಾಕ್ಟ್ರೇ ಹೇಳ್ಬಿಡ್ತಾರೆ. ಬಟ್ ನನ್ನ ಮಗು ಹಾಗಲ್ಲ. ಹುಟ್ಟಿದ ತಕ್ಷಣ ಅವ್ಳು ವೇಟ್ ಎಲ್ಲ ಚೆಕ್ ಮಾಡಿದಾಗ ಅವಳು ಕಡಿಮೆನೇ ಇದ್ದು, ಬಟ್ ಹೈಪರ್ ಆ್ಯಕ್ಟಿವ್. ಹುಟ್ಟಿದ ತಕ್ಷಣನೇ ಚೀರಾಟ, ಆಡೋದು ಎಲ್ಲನೂ ಸ್ಟಾರ್ಟ್ ಆಗಿ ಡಾಕ್ಟರ್ಸ್ಗೆ ಏನು ಇಲ್ಲ, ಇವಳಿಗೆಲ್ಲ ಏನು ಎಮರ್ಜೆನ್ಸಿಲೆಲ್ಲ ಇಡೋ ಅವಶ್ಯಕತೆ ಇಲ್ಲ, ಕೊಟ್ಬಿಡಿ ಅಂತ ನಮ್ಮ ಕೈಯೆಲ್ಲ ಕೊಟ್ಟರು. ಆಮೇಲೆ 3ನೇ ದಿನಕ್ಕೆ ಕಾಮನ್ ಆಗಿ ಫ್ರೀ ಟರ್ಮ್ ಬೇಬಿ ಎಲ್ಲ ಹುಟ್ಟಿದಾಗ ತಾಯಿ ಹತ್ರ ಮಗುನ ಕೊಡಲ್ಲ. ಎಮರ್ಜೆನ್ಸಿ ವಾರ್ಡಲ್ಲಿ ಇರ್ತಾರಲ್ಲ, ICU ಇರ್ತಾರೆ. ಅದೊಂದು ಸ್ವಲ್ಪ ವೆಯ್ಟ್ ಬರೋ ತನಕ ಅಟ್ಲೀಸ್ಟ್ ಒಂದು 2 kg ದಾಟೋವರೆಗೂ ಅವ್ರ ಮಕ್ಕಳನ್ನ ಕೊಡಲ್ಲ. ಬಟ್ ನನ್ನ ಮಗಳು ಭಾಳನೇ ಆ್ಯಕ್ಟಿವ್ ಇದ್ದಿದ್ದ ಕಾರಣ ಡಾಕ್ಟರ್ಸೇ ಕೊಟ್ಟರು, ಇಲ್ಲ ನೀವೇ ಸೇಫಾಗಿ ನೋಡ್ಕೊಳ್ಳಿ ಮಗುನ ಅಂತ ಹೇಳಿ. ನಿಜವಾಗ್ಲೂ ಅದು ಒಂದು ಸಕ್ಸಸ್ಫುಲ್ ಡೆಲಿವರಿ ಅಂತಲೇ ಹೇಳ್ಬೋದು. ಅದಾದಮೇಲೆ 3 ದಿನ ತನಕ ನಂಗೆ ಹಾಸ್ಪಿಟ್ಲಲ್ಲಿ ಇಟ್ಕೊಂಡಿದ್ರು. ಹಾಸ್ಪಿಟ್ಲಲ್ಲಿ ಇಟ್ಕೊಂಡಾದ ತಕ್ಷಣ 3 ದಿನಕ್ಕೆ ಡಿಸ್ಚಾರ್ಜ್ ಮಾಡಿದ್ರು. ಡಿಸ್ಚಾರ್ಜ್ ಮಾಡೋ ದಿನ
ಇದು ಸಕ್ಸಸ್ಫುಲ್ ಪ್ರೀ ಟರ್ಮ್ ಬೇಬಿ ಡೆಲಿವರಿ ಅಂತ ಹೇಳಿ ಹಾಸ್ಪಿಟ್ಲಲ್ಲೇ ಡಾಕ್ಟರ್ಸ್ ಎಲ್ಲ ಅವರ ಸ್ಟಾಫ್ ನರ್ಸ್ ಎಲ್ಲನೂ ಕೂಡ ಸೇರಿ ಕೇಕ್ ಎಲ್ಲ ತರಿಸ್ಬಿಟ್ಟು ನಮಗೆಲ್ಲ ಬೊಕ್ಕೆ ಕೊಟ್ಟು ಒಂಥರ ಸೆಲೆಬ್ರೇಟ್ ಮಾಡಿ ಒಂಥರ ಪ್ರಿನ್ಸಸ್ ಥರ ಅವಳನ್ನ ವೆಲ್ಕಮ್ ಮಾಡಿಕೊಂಡ್ರು. ಅದು ಇನ್ನೂ ಖುಷಿ ಕೊಡ್ತು ನನಗೆ. ಯಾವ ಮಕ್ಳಿಗೂ ಈ ಥರ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಹಾಸ್ಪಿಟ್ಲಲ್ಲಿ ಮಾಡ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ನನಗೆ ಈ ಥರ ಸೆಲೆಬ್ರೇಟ್ ಮಾಡಿದ್ರು ನನ್ನ ಮಗಳ. ಅಂದರೆ ನಾವು ಡಿಸ್ಚಾರ್ಜ್ ಆಗಿ ಮನೆಗೆ ಬರಾತಿದ್ವಿ, ಆ ಟೈಮಲ್ಲಿ ಕೇಕ್ ಎಲ್ಲ ಕಟ್ ಮಾಡಿಸಿ ಫೋಟೋಸ್ ಎಲ್ಲ ತೆಗೆಸ್ಬಿಟ್ಟು ಹಿಂದೆ ಬ್ಯಾನರ್ ಎಲ್ಲ ಹಾಕಿದ್ರು, ಸಕ್ಸಸ್ಫುಲ್ ಡೆಲಿವರಿ ಡೆಲಿವರಿ ಅಂತ ಹೇಳಿ ಎಲ್ಲನೂ. ಅದೇ ನಿಜವಾಗ್ಲೂ ಇನ್ನೂ ನನಗೆ ಖುಷಿ ಕೊಡುತ್ತೆ. ಈ ಥರ ಬೇರೆ ಮಕ್ಳಿಗೆ ಮಾಡ್ತಾರಲ್ಲ ಗೊತ್ತಿಲ್ಲ, ಬಟ್ ನನ್ನ ಮಗಳಿಗೆ ಮಾತ್ರ ಅವಳು ಹುಟ್ಟಿ ಬರ್ತಾನೆ ಅವಳಿಗೊಂದು ಗ್ರ್ಯಾಂಡ್ ವೆಲ್ಕಮ್ ಸಿಕ್ತು. ಆ್ಯಂಡ್ ನನ್ನ ಡೆಲಿವರಿ ಮಾಡ್ಕೊಳ್ಳೋಂಥ ಡಾಕ್ಟರ್ಸ್ ನಿಜವಾಗ್ಲೂ ಅವಳಿಗೊಂದು ಒಳ್ಳೆ ವೆಲ್ಕಮ್ನ ಕೊಟ್ಟರು. ಅದು ನನಗೆ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಇದು ಹೇಳೋಕ್ಕೂ ಖುಷಿ ಆಗುತ್ತೆ, ಬಟ್ ಈ ಥರ ಯಾರಿಗೂ ಆಗ್ಬಾರ್ದು. ಕೇರ್ಫುಲ್ ಆಗಿರಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ಆಮೇಲೆ ಆದಷ್ಟು ನಾರ್ಮಲ್ ಡೆಲಿವರಿ, ನಾನು ಏನೇನು ನಾರ್ಮಲ್ ಡೆಲಿವರಿ ಆಗೋಕ್ಕೆ ನಾನೇನೇನು ಪ್ರಿಕಾಷನ್ ಎಲ್ಲ ತೊಗೊಂಡಿದ್ದೆ, ಏನೇನೆಲ್ಲ ಟ್ರೈ ಮಾಡಿದ್ದೆ, ಅದನ್ನು ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿದ್ರೆ ಮಾತ್ರ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಮಾಡೋದಿಲ್ಲ. ನಾರ್ಮಲ್ ಡೆಲಿವರಿ ಆಗೋಕ್ಕೆ ನನಗೆ ಆಲ್ಮೋಸ್ಟ್ ಡಾಕ್ಟ್ರೇ ಹೇಳ್ಬಿಟ್ಟಿದ್ರು, ನಿನಗೆ ನಾರ್ಮಲ್ ಡೆಲಿವರಿ ಆಗೋದಿಲ್ಲ, ನೀನು ಅದು ತಲೆಯಲ್ಲೇ ಇಟ್ಕೊಬೇಡ, ನಿನಗೆ ಆಗೋದು C-ಸೆಕ್ಷನ್ನೇ ಸಿಜೇರಿಯನ್ನೇ ಮಾಡಿಬಿಡ್ತೀವಿ, ನಾವು ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬಿಟ್ಟಿದ್ರು. ಅದು ಅಚಾನಕ್ಕಾಗಿ ನಾರ್ಮಲ್ ಡೆಲಿವರಿ ಆದರೆ ಡಾಕ್ಟ್ರಿಗೆ ಶಾಕು. ನಾನು ಹೇಳಿದ್ದೆ ಅಲ್ಲ ನಾರ್ಮಲ್ ಡೆಲಿವರಿ ಆಗೋದೇ ಇಲ್ಲ ಅಂತ, ಬಟ್ ಇದು ನಾರ್ಮಲ್ ಡೆಲಿವರಿ ಆಗಿದೆ, ಅವ್ರಿಗೂ ಕೂಡ ಶಾಕ್ ಆಯಿತು. ನಾನು ಏನೇನೆಲ್ಲ ಮಾಡಿದೆ ನಾರ್ಮಲ್ ಡೆಲಿವರಿ ಆಗೋಕ್ಕೆ ಅಂತ ನಿಮ್ಗೆ ಬೇಕು ಅಂದರೆ ಹೇಳಿ, ಅದ್ರ ಬಗ್ಗೆನೂ ಕೂಡ ನಾನು ವಿಡಿಯೋ ಮಾಡ್ತೀನಿ, ಓಕೆನಾ. ಅಷ್ಟೆಲ್ಲ ಮಾಡಿ ಕೇಕೆಲ್ಲ ಕಟ್ ಮಾಡಿಸಿ ನಮ್ಮನ್ನ ಮನೆಗೆ ಕಳಿಸಿದ್ರು. ನನ್ನ ಮಗಳು ಅಷ್ಟು ವೇಟು ಕಡಿಮೆ ಇದ್ರೂ ಕೂಡ ಹೈಪರ್ ಆ್ಯಕ್ಟಿವ್ ಆಗಿದ್ಲು. ಈಗಲೂ ಅಷ್ಟೇ, ಅವಳನ್ನ ಹಿಡಿಯೋಕ್ಕಾಗೋದಿಲ್ಲ. ನೀವು ನೋಡಿದ್ರೆ ಒಂದೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು, ಅವಳು ಅಷ್ಟು ಹೈಪರ್ ಆ್ಯಕ್ಟಿವ್ ಬೇಬಿ ನನ್ನ ಮಗಳು. ಅಷ್ಟೆಲ್ಲ ಸೆಲೆಬ್ರೇಟ್ ಮಾಡಿ, ಅವಳು ವೇಟ್ ಕಡಿಮೆ ಇದ್ದು 8 ತಿಂಗಳಲ್ಲೆಲ್ಲ ಡೆಲಿವರಿ ಆದರೆ ಸ್ವಲ್ಪ ಅದು ಡೇಂಜರ್ ಅಂತಲೇ ಅನ್ಕೋತಾರೆ, ಬಟ್ ನನ್ನ ವಿಷಯದಲ್ಲಿ ದೇವರು ನಿಜವಾಗ್ಲೂ ತುಂಬ ಬೆನ್ನಿಂದ ಇದ್ದಾನೆ ಅಂತ ಅನ್ನೋದು ಒಂದು ತಿಳಿಯಿತು. ಅಷ್ಟೇ ಫ್ರೆಂಡ್ಸ್, ಒಂದು ಖುಷಿ ವಿಚಾರ ಮತ್ತು ಒಂದು ಚಿಕ್ಕ ಎಮೋಷ್ನಲ್ ಆಗಿತ್ತು ಈ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಅದಷ್ಟು ಒಳ್ಳೆ ವೀಡಿಯೋಸ್ಗಳನ್ನ ನನ್ನ ಚಾನಲಲ್ಲಿ ನಾನು ಕೊಡ್ತೀನಿ, ಓಕೆನಾ. ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಒಂದು ಒಳ್ಳೆ ವೀಡಿಯೋ ಜೊತೆಗೆ ಸಿಗ್ತೀನಿ. ಹಾಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ವೀಡಿಯೋಸ್ನ ಮಾಡ್ತೀನಿ, ಓಕೆನಾ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್, ನಮಸ್ಕಾರ.